ನಾಳೆ ಆ ಕುರಿತು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ. ಈ ಹಂತದಲ್ಲಿ ಒಂದೇ ಮಾತನ್ನ ಸಂಕ್ಷಿಪ್ತದಲ್ಲಿ ಹೇಳ್ಬೇಕಂದ್ರೆ, ನಾವು ಆ ಸಂತ್ರಸ್ತೆಗೆ ನ್ಯಾಯವನ್ನ ಕೊಡಿಸಿದ್ದೇವೆ ಆಗಿ ನಮಗೆ ಸಂತೋಷ ಆಗಿದೆ. ಮತ್ತು ಅಲ್ಲದೆ SIT ಟೀಮ್ ಹೆಡ್ ಮಿಸ್ಟರ್ BK ಸಿಂಗ್, SP ಸುಮನ, ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿಗಳ ಶೋಭಾರವರೆಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಶಿಕ್ಷೆ ಪ್ರಮಾಣ ಇದೆ, ಇದೊಂದು ಒಂದು ಒಳ್ಳೆಯ ಪಾಠ ಅಂತ ಹೇಳಲಿಕ್ಕೆ ಇಷ್ಟ. ಕೋರ್ಟ್ 466 ಆಫ್ IT ಆಕ್ಟ್ ಅಲ್ಲಿ ಚಾರ್ಜ್ ಅನ್ನ ಫ್ರೇಮ್ ಮಾಡಿತ್ತು. ಈ ಎಲ್ಲಾ ಕೌಂಟ್ ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ. ಈ 118 ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ. 118 ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ. ಇನ್ವೆಸ್ಟಿಗೇಷನ್ ಆಫೀಸರ್ ಸುಮಾರು 180ಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು. ಸರ್ಕಾರದ ಪರವಾಗಿ 26 ವಿಟ್ನೆಸ್ ಗಳನ್ನ ಎಕ್ಸಾಮಿನ್ ಮಾಡಲಾಗಿತ್ತು. ಈ ಎಲ್ಲಾ ವಿಟ್ನೆಸ್ ಗಳನ್ನ ಪರಿಗಣಿಸಿ, ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನ ಪರಿಗಣಿಸಿ, ಪ್ರಮುಖವಾಗಿ ಈ ಕೇಸ್ ನೀಡಿರ್ತಕ್ಕಂಥ ಸಂತ್ರಸ್ತೆ ಏನಿದೆ, ಆ ಸಂತ್ರಸ್ತೆಯ ಹೇಳಿಕೆ ಮತ್ತೆ ಸಂತ್ರಸ್ತೆ ನೀಡಿರ್ತಕ್ಕಂಥ ಎವಿಡೆನ್ಸ್ ನ ಆಧಾರದ ಮೇಲೆ, ಮತ್ತೆ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲಾ ಚಾರ್ಜಸ್ ಗಳಲ್ಲೂ ಸಹ ಅಕ್ಯೂಸ್ ಅನ್ನ ಕನ್ವಿಕ್ಟ್ ಮಾಡಿದೆ. ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನ ಬೆದರಿಕೆ ಹಾಕೋದಕ್ಕಿಂತಲೂ ಮುಖ್ಯವಾಗಿ ಟ್ರಯಲ್ ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲಾ ಟ್ಯಾಕ್ಟಿಕ್ ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿ ಅದ್ರಲ್ಲಿ ಯಾವ್ದ್ರಲ್ಲೂ ಸಹ ಸಫಲ ಆಗ್ಲಿಲ್ಲ. ಅವರು ಲಾಯರ್ ಗಳನ್ನ ವಿಡ್ರಾ ಮಾಡಿದ್ರು, ಮತ್ತೆ ಲಾಯರ್ ಗಳನ್ನ ಹೊಸ ಲಾಯರ್ ಗಳನ್ನ ತಂದ್ರು, ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು. ಯಾವ್ದು ಸಹ ಸಫಲ ಆಗ್ಲಿಲ್ಲ. ಇಲ್ಲಿಂದ ಹೈಕೋರ್ಟ್ ವರ್ಗೂ ಸಹ ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದ್ ಸಾರಿ, ಮತ್ತೆ ಲಾಯರ್ ನ ನೇಮಕ ಮಾಡಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದ್ ಸಾರಿ, 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ ನಲ್ಲೂ ಸಹ ಅವ್ರಿಗೆ ಯಾವ್ದು ರೀತಿಯ ಒಂದು ಪರಿಹಾರ ಸಿಗ್ಲಿಲ್ಲ. ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿಡಿದಿತ್ತು. ಹಂಗಾಗಿ ಮತ್ತೆ ಇದನ್ನ ವಾಪಸ್ ಟ್ರಯಲ್ ಕೋರ್ಟ್ ಅಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಈ ಎಲ್ಲಾ MP MLA ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಹಿಯರಿಂಗ್ ಮಾಡ್ಬೇಕಂತಿದೆ. ಮತ್ತೆ CRPC ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದ್ರೂ ಸಹ ಡಿಸೆಂಬರ್ ಅಲ್ಲಿ ಕಮಿಟ್ ಆಗಿದ್ದಂತ ಕೇಸು ಹಿಯರಿಂಗ್ ಬಿಫೋರ್ ಚಾರ್ಜ್ ಮತ್ತೆ ಚಾರ್ಜ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೂ ಒಂದು 2-3 ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿದ್ದಾರೆ. ಈ ಕೇಸ್ ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸ್ ವಿಕ್ಟಿಮ್ ಎವಿಡೆನ್ಸ್, ಸಂತ್ರಸ್ತೆ ಎವಿಡೆನ್ಸ್. ಸಂತ್ರಸ್ತೆ ತನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನ ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾಳೆ. ಅದು ಬೇರೆ ಕೇಸ್, ಅದಕ್ಕೂ ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ. ಸೇಮ್